ಎಕ್ಸ್ಟ್ರಾಸ್ ಬಂದಿದೆ, ಬ್ಯಾಕ್ ಟು ಬ್ಯಾಕ್ ಎಕ್ಸ್ಟ್ರಾಸ್. ಮಂಜುನಾಥ್ ನಾನು ಹೇಳ್ದಂಗೆ ಅವ್ರಿಗೆ ಅವರ ಹೈಟೇ ಅಡ್ವಾಂಟೇಜ್ ಆಗೋದು. ಎಸ್, ಇಲ್ಲಿ ಬಿಗ್ ಶಾಟ್ ಗೆ ಟ್ರೈ ಮಾಡ್ತಾರೆ. ಕ್ಲಿಯರ್ ಆಗುತ್ತಾ ನೋಡ್ಬೇಕು ಅಥವಾ ವಿಕೆಟ್ ನೆನರ ಕಳ್ಕೊಳ್ಳುತ್ತಾ ಅಂತ. ಇಲ್ಲ, ಚಾನ್ಸೇ ಇಲ್ಲ ಅಂತ ಹೊಡೆದಿರೋದು ಆಲ್ಮೋಸ್ಟ್ ಡೀಪ್ ಮಿಡ್ ವಿಕೆಟ್ ಮೇಲೆ. ನೀವ್ ಹೇಳ್ದಂಗೆ ಸ್ಪೆಕ್ಟೇಟರ್ಸ್ ಮ್ಯಾಚ್ ನೋಡ್ತಾ ಇದ್ರು, ಮೇ ಬಿ ಅವರಿಗೆ ಬಾಲ್ ಬಡಿದಿರೋ ತರ ಅನ್ನಿಸ್ತಾ ಇದೆ. ಓವರ್ ಆಲ್ ಆಗಿ ನೋಡೋದಾದ್ರೆ ನಾವು ಏನಂತ, ಯಾಕಂದ್ರೆ ಅದು ಅಷ್ಟೊಂದು ಈಸಿ ಅಲ್ಲ, ಒಂದೇ ಸಲ ತಲೆಗೆ ಬಿದ್ದಾಗ ಏಟ್ ಆಗುತ್ತೆ. ಸೊ ನಾವು ಮ್ಯಾಚ್ ನೋಡಕ್ ಬಂದಾಗ ಕಂಪ್ಲೀಟ್ ಆಗಿ ಬಾಲ್ ಮೇಲೆ ನಿಗಾ ಇರಬೇಕು ನಮ್ದು, ಇಲ್ಲಾಂದ್ರೆ ಈ ತರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಲೈಟ್ ಟೆನ್ನಿಸ್ ಬಾಲ್ ಅಲ್ಲ, ಇದು ಹಾರ್ಡ್ ಟೆನ್ನಿಸ್ ಬಾಲ್. ಅವರಲ್ಲಿ ಮೇ ಬಿ ಕ್ಯಾಚ್ ಇರ್ಬೋದು, ಸ್ಪೆಕ್ಟೇಟರ್ಸ್ ಯಾರಿಗೂ ಏನು ಆಗ್ಬಾರ್ದು, ಅದೇ ನಮ್ಮ ಫಸ್ಟ್ ಇಂಟೆನ್ಷನ್. ಬ್ಯಾಟಿನ ಹೊರ ತುದಿಗೆ ತಗಲಿದೆ, ಇಲ್ಲಿ ಬೌಂಡ್ರಿ ಹತ್ತ ಸಾಕ್ತಾ ಇದೆ. ಇಲ್ಲಿ 4 ರನ್ಗಳು. ಮತ್ತೊಂದು ಬಾರಿ ಸತೀಶ್ ಅವರ ಬ್ಯಾಟ್ ನಿಂದ ತಂಡಕ್ಕೆ ರನ್ ಡೀಪ್ ಥರ್ಡ್ ಮ್ಯಾನ್ ಮೇಲೆ, ಮೇ ಬಿ ವೈಡಿಶ್ ಥರ್ಡ್ ಮ್ಯಾನ್ ಮೇಲೆ ಹೊಡೆದಿರೋಂಥದ್ದು. ಸೊ ನೋಡಿ, ಅವ್ರೇನು ಬೇಸಿಕ್ ಅನ್ನ ಮಾಡಿರೋದು, ಯಾವ ಕಡೆ ಬಾಲ್ ಬಂತು ಅಲ್ಲೇ ಗೈಡ್ ಮಾಡಿರೋದು. ಜಸ್ಟ್ ಲೇಟ್ ಕಟ್ ಹೊಡಿತಾರೆ. ಪರ್ಫೆಕ್ಟ್ ಪ್ಲೇಸ್ಮೆಂಟ್, ಫೀಲ್ಡರ್ಗಂತೂ ತಡೆಯಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಇದು ನಾವ್ ಹೇಳ್ದಂಗೆ ಯಾಕಂದ್ರೆ KSPL ಈ ಟೂರ್ನಮೆಂಟ್ ನಲ್ಲಿ ಮಾತ್ರ ಈ ಬಾರಿ ತೆಗೆದುಕೊಂಡಿದ್ದಾರೆ. ಸತೀಶ್ ಅವರು ಮೊಳಕಾಲೂರಿ ಬಾರಿಸಿದ್ದಾರೆ ಮಿಡ್ ವಿಕೆಟ್ ನ ತಲೆಯ ಮೇಲಿಂದ ಭರ್ಜರಿಯಾದ ಸಿಕ್ಸರ್. ಯಾಕಂದ್ರೆ KSPL ಏಕೈಕ ತುಂಬಾನೇ ಡಿಫಿಕಲ್ಟ್, ಆದ್ರೆ ಇಲ್ಲಿ ಸುಲಲಿತವಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಸತೀಶ್ ರಾಠೋಡ್ ಅವರು. ಎಸ್, ನೀವ್ ಹೇಳ್ದಂಗೆ ಥ್ರೋ ಮಾಡೋದಿರ್ಬೋದು ಅಥವಾ ಬ್ಯಾಟಿಂಗ್ ಇರ್ಬೋದು, ಅವರಿಗೆ ಸ್ಪೆಷಲ್ ಅಡ್ವಾಂಟೇಜ್ ಇದು. ಸೊ ಮತ್ತೆ ಫ್ರಂಟ್ ಫುಟ್ ಅಲ್ಲಿ ಬಂದು ಹೊಡಿತಾರೆ. ಪ್ರೀವಿಯಸ್ ಬಾಲ್ ಆನ್ ಸೈಡ್ ಇದ್ರೆ ಇವಾಗ ಆಫ್ ಸೈಡ್ ಮೇಲೆ ಬ್ಯಾಕ್ ಟು ಬ್ಯಾಕ್ 6 ಬರುತ್ತೆ. ಡೀಪ್ ಎಕ್ಸ್ಟ್ರಾ ಕವರ್ಸ್ ಮೇಲೆ ಓಡೋ ಅವಶ್ಯಕತೆ ಇಲ್ಲ, ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡೋದು. ಗಳನ್ನ ಬಿಡ್ತಾ ಇಲ್ಲ, ಮುಂದೆ ಬಂದು ಬಾರಿಸ್ತಾ ಇದ್ದಾರೆ ಅವರು. ಯಾಕಂದ್ರೆ ಸತೀಶ್ ಅವರು ಅರ್ಥಕೊಂಡಿದ್ದಾರೆ, ಅವರು ಪ್ರಾಪರ್ ಆಗಿ ಟರ್ಫ್ ನಲ್ಲಿ ಹೆಚ್ಚಾನೆಚ್ಚು ಕ್ರಿಕೆಟ್ ಆಡಿರ್ತಕ್ಕಂಥ ಆಟಗಾರರು ಸತೀಶ್ ರಾಠೋಡ್ ಕಲಬುರಗಿ ಜಿಲ್ಲೆಯಲ್ಲಿ.